ಇನ್ನು ಪೊಲೀಸ್ ಇಲಾಖೆಗೆ ತೀರಾ ಮುಜುಗರವನ್ನ ತಂದಂತ ಪ್ರಕರಣ ಇದು. ಒಬ್ರು ಹಿರಿಯ IPS ಅಧಿಕಾರಿ ಈ ರೀತಿ ಕಾಮಕ್ರೀಡೆಯನ್ನ ತಮ್ಮ ಆಫೀಸ್ನಲ್ಲೇ ಆಡಿರೋದು ಇದು. ಹೀಗಾಗಿ ಸರ್ಕಾರ ಬಹಳ ಗಂಭೀರವಾಗಿದ್ದನ್ನ ಪರಿಗಣಿಸಿದೆ. ಹಾಗಾದ್ರೆ ಈ ಹೊತ್ತಿಗೆ ತನಿಖೆ ಏನು, ಇದರ ಅಸಲಿಯತ್ತೇನು ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯೊಂದಿಗೆ ನನ್ನ ಕಲೀಗ ಅಭಿಷೇಕ್ ಜಯಶಂಕರ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಸದ್ಯ ಈಗ ತನಿಖೆ ಹೇಗೆ ನಡೀತಾ ಇದೆ, ಏನು ಶಿಸ್ತು ಕ್ರಮವನ್ನು ಕೈಗೊಂಡಿದ್ದಾರೆ ಸರ್ಕಾರ ಇಲ್ಲಿವರೆಗೂ, ಏನಿದೆ ಇಲ್ಲಿವರೆಗೂ ಮಾಹಿತಿಯ ಅಭಿಷೇಕ್? ಎಸ್, ಮೊದಲನೇ ಶಿಸ್ತು ಕ್ರಮ ಅಂತ ಹೇಳಿ ಈಗಾಗಲೇ ಅಮಾನತುಗಳನ್ನು ಕೂಡ ಮಾಡಲಾಗಿದೆ. ನಂತರದ ದಿನಗಳಲ್ಲಿ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಕೂಡ ಆಗುತ್ತೆ. ಆ ಡಿಪಾರ್ಟ್ಮೆಂಟ್ ಎನ್ಕ್ವೈರಿಯಲ್ಲಿ ಈ ಒಂದು ವಿಡಿಯೋಗೆ ಸಂಬಂಧಿಸಿದಂತೆ ಸ್ಪಷ್ಟನೆಯನ್ನು ಕೊಡಬೇಕಾದಂತಹ ಒಂದು ಅನಿವಾರ್ಯತೆ ಈಗ ಇರುವಂಥದ್ದು. ಹೀಗಾಗಿ ಈ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಅವರು ಸ್ಪಷ್ಟನೆಯನ್ನು ಕೊಡಬೇಕಾಗುತ್ತೆ. ಮತ್ತು ಯಾಕೆ ಅಂದರೆ ಸರ್ಕಾರ ಜಾಗವನ್ನು ದುರುಪಯೋಗ ಪಡಿಸಿಕೊಳ್ಳುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಅದು ಅಲ್ಲದೆ ಒಬ್ಬ ಮಹಿಳೆಯನ್ನು ತನ್ನ ಒಂದು ಕಚೇರಿಯಲ್ಲಿ ಅಂದರೆ ಒಂದು ಚೇಂಬರಲ್ಲಿ ಆಕೆಯ ಜೊತೆ ಅಶ್ಲೀಲವಾಗಿ ನಡೆದುಕೊಂಡಿದ್ದಾರೆ ಅನ್ನೋಂಥಕ್ಕೆ ಈಗಾಗಲೇ ಸಾಕಷ್ಟು ವಿಡಿಯೋ ಎವಿಡೆನ್ಸ್ಗಳು ಕೂಡ ಇರುವಂತಹ ಒಂದು ಕಾರಣದಿಂದಾಗಿ ಅವರನ್ನು ಈಗಾಗಲೇ ಈ ಸಂಬಂಧಿಸಿದಂತೆ ಈಗ ಸಾಕಷ್ಟು ಒಂದು ವಿಚಾರಗಳು ಕೂಡ ಮುಂದಿನ ಹಂತದಲ್ಲಿ ನೀಡಲಿದೆ ಅಂತಲೇ ಹೇಳ್ಬೋದಾಗಿದೆ. ಮತ್ತು ಈ ಒಂದು ಸಂಬಂಧಿಸಿದಂತೆ ಇದಕ್ಕೆ ಸ್ಪಷ್ಟನೆಯನ್ನು ಕೊಡಬೇಕು. ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಮಾಡುವಂತಹ ಒಂದು ಅಧಿಕಾರಿಗಳೇನಿದ್ದಾರೆ ಅವರಿಗೆ ಒಂದು ಇದರ ಇಲ್ಲಿ ಯಾವತ್ತು ಆಗಿದ್ದು ಮತ್ತು ಎಷ್ಟು ವರ್ಷಗಳ ಹಿಂದೆ ಈ ರೀತಿಯಾದಂತಹ ಒಂದು ಕೃತ್ಯ ನಡೆದಿದೆ ಇದೆಲ್ಲರ ಡೀಟೇಲ್ಸ್ಗಳನ್ನು ಕೊಡುವಂತಹ ಒಂದು ಕೆಲಸಗಳನ್ನು ಕೂಡ ಮುಂದಿನ ಹಂತದಲ್ಲಿ ಮಾಡಬೇಕಾಗುತ್ತೆ ರಾಮಚಂದ್ರ ರಾವ್ ಅವರು. ಈಗ ಸದ್ಯ 10 ದಿನಗಳ ಕಾಲ ಒಂದು ಕಡ್ಡಾಯ ರಜೆಯನ್ನು ಹೋಗಿರುವಂಥದ್ದು. ಈಗ ಸದ್ಯ ಈ 10 ದಿನಗಳಲ್ಲಿಯೇ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಆಗುತ್ತಾ ಇಲ್ವಾ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ರಂಜಿತ್, ಎಕ್ಸಾಕ್ಟ್ಲಿ. ಇನ್ನು ಪೊಲೀಸ್ ಇಲಾಖೆಗೆ ತೀರಾ ಮುಜುಗರವನ್ನ ತಂದಂತ ಪ್ರಕರಣ ಇದು. ಒಬ್ರು ಹಿರಿಯ IPS ಅಧಿಕಾರಿ ಈ ರೀತಿ ಕಾಮಕ್ರೀಡೆಯನ್ನ ತಮ್ಮ ಆಫೀಸ್ನಲ್ಲೇ ಆಡಿರೋದು ಇದು. ಹೀಗಾಗಿ ಸರ್ಕಾರ ಬಹಳ ಗಂಭೀರವಾಗಿದ್ದನ್ನ ಪರಿಗಣಿಸಿದೆ. ಹಾಗಾದ್ರೆ ಈ ಹೊತ್ತಿಗೆ ತನಿಖೆ ಏನು, ಇದರ ಅಸಲಿಯತ್ತೇನು ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯೊಂದಿಗೆ ನನ್ನ ಕಲೀಗ ಅಭಿಷೇಕ್ ಜಯಶಂಕರ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಸದ್ಯ ಈಗ ತನಿಖೆ ಹೇಗೆ ನಡೀತಾ ಇದೆ, ಏನು ಶಿಸ್ತು ಕ್ರಮವನ್ನು ಕೈಗೊಂಡಿದ್ದಾರೆ ಸರ್ಕಾರ ಇಲ್ಲಿವರೆಗೂ, ಏನಿದೆ ಇಲ್ಲಿವರೆಗೂ ಮಾಹಿತಿಯ ಅಭಿಷೇಕ್? ಎಸ್, ಮೊದಲನೇ ಶಿಸ್ತು ಕ್ರಮ ಅಂತ ಹೇಳಿ ಈಗಾಗಲೇ ಅಮಾನತುಗಳನ್ನು ಕೂಡ ಮಾಡಲಾಗಿದೆ. ನಂತರದ ದಿನಗಳಲ್ಲಿ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಕೂಡ ಆಗುತ್ತೆ. ಆ ಡಿಪಾರ್ಟ್ಮೆಂಟ್ ಎನ್ಕ್ವೈರಿಯಲ್ಲಿ ಈ ಒಂದು ವಿಡಿಯೋಗೆ ಸಂಬಂಧಿಸಿದಂತೆ ಸ್ಪಷ್ಟನೆಯನ್ನು ಕೊಡಬೇಕಾದಂತಹ ಒಂದು ಅನಿವಾರ್ಯತೆ ಈಗ ಇರುವಂಥದ್ದು. ಹೀಗಾಗಿ ಈ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಅವರು ಸ್ಪಷ್ಟನೆಯನ್ನು ಕೊಡಬೇಕಾಗುತ್ತೆ. ಮತ್ತು ಯಾಕೆ ಅಂದರೆ ಸರ್ಕಾರ ಜಾಗವನ್ನು ದುರುಪಯೋಗ ಪಡಿಸಿಕೊಳ್ಳುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಅದು ಅಲ್ಲದೆ ಒಬ್ಬ ಮಹಿಳೆಯನ್ನು ತನ್ನ ಒಂದು ಕಚೇರಿಯಲ್ಲಿ ಅಂದರೆ ಒಂದು ಚೇಂಬರಲ್ಲಿ ಆಕೆಯ ಜೊತೆ ಅಶ್ಲೀಲವಾಗಿ ನಡೆದುಕೊಂಡಿದ್ದಾರೆ ಅನ್ನೋಂಥಕ್ಕೆ ಈಗಾಗಲೇ ಸಾಕಷ್ಟು ವಿಡಿಯೋ ಎವಿಡೆನ್ಸ್ಗಳು ಕೂಡ ಇರುವಂತಹ ಒಂದು ಕಾರಣದಿಂದಾಗಿ ಅವರನ್ನು ಈಗಾಗಲೇ ಈ ಸಂಬಂಧಿಸಿದಂತೆ ಈಗ ಸಾಕಷ್ಟು ಒಂದು ವಿಚಾರಗಳು ಕೂಡ ಮುಂದಿನ ಹಂತದಲ್ಲಿ ನೀಡಲಿದೆ ಅಂತಲೇ ಹೇಳ್ಬೋದಾಗಿದೆ. ಮತ್ತು ಈ ಒಂದು ಸಂಬಂಧಿಸಿದಂತೆ ಇದಕ್ಕೆ ಸ್ಪಷ್ಟನೆಯನ್ನು ಕೊಡಬೇಕು. ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಮಾಡುವಂತಹ ಒಂದು ಅಧಿಕಾರಿಗಳೇನಿದ್ದಾರೆ ಅವರಿಗೆ ಒಂದು ಇದರ ಇಲ್ಲಿ ಯಾವತ್ತು ಆಗಿದ್ದು ಮತ್ತು ಎಷ್ಟು ವರ್ಷಗಳ ಹಿಂದೆ ಈ ರೀತಿಯಾದಂತಹ ಒಂದು ಕೃತ್ಯ ನಡೆದಿದೆ ಇದೆಲ್ಲರ ಡೀಟೇಲ್ಸ್ಗಳನ್ನು ಕೊಡುವಂತಹ ಒಂದು ಕೆಲಸಗಳನ್ನು ಕೂಡ ಮುಂದಿನ ಹಂತದಲ್ಲಿ ಮಾಡಬೇಕಾಗುತ್ತೆ ರಾಮಚಂದ್ರ ರಾವ್ ಅವರು. ಈಗ ಸದ್ಯ 10 ದಿನಗಳ ಕಾಲ ಒಂದು ಕಡ್ಡಾಯ ರಜೆಯನ್ನು ಹೋಗಿರುವಂಥದ್ದು. ಈಗ ಸದ್ಯ ಈ 10 ದಿನಗಳಲ್ಲಿಯೇ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಆಗುತ್ತಾ ಇಲ್ವಾ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ರಂಜಿತ್, ಎಕ್ಸಾಕ್ಟ್ಲಿ. ಇನ್ನು ಪೊಲೀಸ್ ಇಲಾಖೆಗೆ ತೀರಾ ಮುಜುಗರವನ್ನ ತಂದಂತ ಪ್ರಕರಣ ಇದು. ಒಬ್ರು ಹಿರಿಯ IPS ಅಧಿಕಾರಿ ಈ ರೀತಿ ಕಾಮಕ್ರೀಡೆಯನ್ನ ತಮ್ಮ ಆಫೀಸ್ನಲ್ಲೇ ಆಡಿರೋದು ಇದು. ಹೀಗಾಗಿ ಸರ್ಕಾರ ಬಹಳ ಗಂಭೀರವಾಗಿದ್ದನ್ನ ಪರಿಗಣಿಸಿದೆ. ಹಾಗಾದ್ರೆ ಈ ಹೊತ್ತಿಗೆ ತನಿಖೆ ಏನು, ಇದರ ಅಸಲಿಯತ್ತೇನು ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯೊಂದಿಗೆ ನನ್ನ ಕಲೀಗ ಅಭಿಷೇಕ್ ಜಯಶಂಕರ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಸದ್ಯ ಈಗ ತನಿಖೆ ಹೇಗೆ ನಡೀತಾ ಇದೆ, ಏನು ಶಿಸ್ತು ಕ್ರಮವನ್ನು ಕೈಗೊಂಡಿದ್ದಾರೆ ಸರ್ಕಾರ ಇಲ್ಲಿವರೆಗೂ, ಏನಿದೆ ಇಲ್ಲಿವರೆಗೂ ಮಾಹಿತಿಯ ಅಭಿಷೇಕ್? ಎಸ್, ಮೊದಲನೇ ಶಿಸ್ತು ಕ್ರಮ ಅಂತ ಹೇಳಿ ಈಗಾಗಲೇ ಅಮಾನತುಗಳನ್ನು ಕೂಡ ಮಾಡಲಾಗಿದೆ. ನಂತರದ ದಿನಗಳಲ್ಲಿ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಕೂಡ ಆಗುತ್ತೆ. ಆ ಡಿಪಾರ್ಟ್ಮೆಂಟ್ ಎನ್ಕ್ವೈರಿಯಲ್ಲಿ ಈ ಒಂದು ವಿಡಿಯೋಗೆ ಸಂಬಂಧಿಸಿದಂತೆ ಸ್ಪಷ್ಟನೆಯನ್ನು ಕೊಡಬೇಕಾದಂತಹ ಒಂದು ಅನಿವಾರ್ಯತೆ ಈಗ ಇರುವಂಥದ್ದು. ಹೀಗಾಗಿ ಈ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು
ವಿಚಾರಗಳ ಬಗ್ಗೆ ಅವರು ಸ್ಪಷ್ಟನೆಯನ್ನು ಕೊಡಬೇಕಾಗುತ್ತೆ ಮತ್ತು ಯಾಕೆ ಅಂದರೆ ಸರ್ಕಾರ ಜಾಗವನ್ನು ದುರುಪಯೋಗ ಪಡಿಸಿಕೊಳ್ಳುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಅದು ಅಲ್ಲದೆ ಒಬ್ಬ ಮಹಿಳೆಯನ್ನ ತನ್ನ ಒಂದು ಕಚೇರಿಯಲ್ಲಿ ಅಂದರೆ ಒಂದು ಚೇಂಬರಲ್ಲಿ ಆಕೆಯ ಜೊತೆ ಅಶ್ಲೀಲವಾಗಿ ನಡೆದುಕೊಂಡಿದ್ದಾರೆ ಅನ್ನೋದಕ್ಕೆ ಈಗಾಗಲೇ ಸಾಕಷ್ಟು ವಿಡಿಯೋ ಎವಿಡೆನ್ಸ್ಗಳು ಕೂಡ ಇರುವಂತಹ ಒಂದು ಕಾರಣದಿಂದಾಗಿ ಅವರನ್ನು ಈಗಾಗಲೇ ಈ ಸಂಬಂಧಿಸಿದಂತೆ ಈಗ ಸಾಕಷ್ಟು ಒಂದು ವಿಚಾರಗಳು ಕೂಡ ಮುಂದಿನ ಹಂತದಲ್ಲಿ ನೀಡಲಿದೆ ಅಂತಲೇ ಹೇಳ್ಬೋದಾಗಿದೆ. ಮತ್ತು ಈ ಒಂದು ಸಂಬಂಧಿಸಿದಂತೆ ಇದಕ್ಕೆ ಸ್ಪಷ್ಟನೆಯನ್ನು ಕೊಡಬೇಕು ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಮಾಡುವಂತಹ ಒಂದು ಅಧಿಕಾರಿಗಳೇನಿದ್ದಾರೆ ಅವರಿಗೆ ಒಂದು ಇಲ್ಲಿ ಯಾವತ್ತು ಆಗಿದ್ದು ಮತ್ತು ಎಷ್ಟು ವರ್ಷಗಳ ಹಿಂದೆ ಈ ರೀತಿಯಾದಂತಹ ಒಂದು ಕೃತ್ಯ ನಡೆದಿದೆ ಇದೆಲ್ಲರ ಡೀಟೇಲ್ಸ್ಗಳನ್ನು ಕೊಡುವಂತಹ ಒಂದು ಕೆಲಸಗಳನ್ನು ಕೂಡ ಮುಂದಿನ ಹಂತದಲ್ಲಿ ಮಾಡಬೇಕಾಗುತ್ತೆ ರಾಮಚಂದ್ರ ರಾವ್ ಅವರು. ಈಗ ಸದ್ಯ 10 ದಿನಗಳ ಕಾಲ ಒಂದು ಕಡ್ಡಾಯ ರಜೆಯನ್ನು ಹೋಗಿರುವಂಥದ್ದು. ಈಗ ಸದ್ಯ ಈ 10 ದಿನಗಳಲ್ಲಿಯೇ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಆಗುತ್ತಾ ಇಲ್ವಾ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ರಂಜಿತ್, ಎಕ್ಸಾಕ್ಟ್ಲಿ. ಇನ್ನು ಪೊಲೀಸ್ ಇಲಾಖೆಗೆ ತೀರಾ ಮುಜುಗರವನ್ನ ತಂದಂತ ಪ್ರಕರಣ ಇದು. ಒಬ್ರು ಹಿರಿಯ IPS ಅಧಿಕಾರಿ ಈ ರೀತಿ ಕಾಮಕ್ರೀಡೆಯನ್ನ ತಮ್ಮ ಆಫೀಸ್ನಲ್ಲೇ ಆಡಿರೋದು ಇದು. ಹೀಗಾಗಿ ಸರ್ಕಾರ ಬಹಳ ಗಂಭೀರವಾಗಿ ಇದನ್ನ ಪರಿಗಣಿಸಿದೆ. ಹಾಗಾದ್ರೆ ಈ ಹೊತ್ತಿಗೆ ತನಿಖೆ ಏನು, ಇದರ ಅಸಲಿಯತ್ತೇನು ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯೊಂದಿಗೆ ನನ್ನ ಕಲೀಗ ಅಭಿಷೇಕ್ ಜೈಶಂಕರ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಸದ್ಯ ಈಗ ತನಿಖೆ ಹೇಗೆ ನಡೀತಾ ಇದೆ, ಏನು ಶಿಸ್ತು ಕ್ರಮವನ್ನು ಕೈಗೊಂಡಿದ್ದಾರೆ ಸರ್ಕಾರ ಇಲ್ಲಿವರೆಗೂ, ಏನಿದೆ ಇಲ್ಲಿವರೆಗೂ ಮಾಹಿತಿಯ ಅಭಿಷೇಕ್? ಎಸ್, ಮೊದಲನೇ ಶಿಸ್ತು ಕ್ರಮ ಅಂತ ಹೇಳಿ ಈಗಾಗಲೇ ಅಮಾನತುಗಳನ್ನು ಕೂಡ ಮಾಡಲಾಗಿದೆ. ನಂತರದ ದಿನಗಳಲ್ಲಿ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಕೂಡ ಆಗುತ್ತೆ. ಆ ಡಿಪಾರ್ಟ್ಮೆಂಟ್ ಎನ್ಕ್ವೈರಿಯಲ್ಲಿ ಈ ಒಂದು ವಿಡಿಯೋಗೆ ಸಂಬಂಧಿಸಿದಂತೆ ಸ್ಪಷ್ಟನೆಯನ್ನು ಕೊಡಬೇಕಾದಂತಹ ಒಂದು ಅನಿವಾರ್ಯತೆ ಈಗ ಇರುವಂಥದ್ದು. ಹೀಗಾಗಿ ಈ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಅವರು ಸ್ಪಷ್ಟನೆಯನ್ನು ಕೊಡಬೇಕಾಗುತ್ತೆ ಮತ್ತು ಯಾಕೆ ಅಂದರೆ ಸರ್ಕಾರ ಜಾಗವನ್ನು ದುರುಪಯೋಗ ಪಡಿಸಿಕೊಳ್ಳುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಅದು ಅಲ್ಲದೆ ಒಬ್ಬ ಮಹಿಳೆಯನ್ನ ತನ್ನ ಒಂದು ಕಚೇರಿಯಲ್ಲಿ ಅಂದರೆ ಒಂದು ಚೇಂಬರಲ್ಲಿ ಆಕೆಯ ಜೊತೆ ಅಶ್ಲೀಲವಾಗಿ ನಡೆದುಕೊಂಡಿದ್ದಾರೆ ಅನ್ನೋದಕ್ಕೆ ಈಗಾಗಲೇ ಸಾಕಷ್ಟು ವಿಡಿಯೋ ಎವಿಡೆನ್ಸ್ಗಳು ಕೂಡ ಇರುವಂತಹ ಒಂದು ಕಾರಣದಿಂದಾಗಿ ಅವರನ್ನು ಈಗಾಗಲೇ ಈ ಸಂಬಂಧಿಸಿದಂತೆ ಈಗ ಸಾಕಷ್ಟು ಒಂದು ವಿಚಾರಗಳು ಕೂಡ ಮುಂದಿನ ಹಂತದಲ್ಲಿ ನೀಡಲಿದೆ ಅಂತಲೇ ಹೇಳ್ಬೋದಾಗಿದೆ. ಮತ್ತು ಈ ಒಂದು ಸಂಬಂಧಿಸಿದಂತೆ ಇದಕ್ಕೆ ಸ್ಪಷ್ಟನೆಯನ್ನು ಕೊಡಬೇಕು ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಮಾಡುವಂತಹ ಒಂದು ಅಧಿಕಾರಿಗಳೇನಿದ್ದಾರೆ ಅವರಿಗೆ ಒಂದು ಇಲ್ಲಿ ಯಾವತ್ತು ಆಗಿದ್ದು ಮತ್ತು ಎಷ್ಟು ವರ್ಷಗಳ ಹಿಂದೆ ಈ ರೀತಿಯಾದಂತಹ ಒಂದು ಕೃತ್ಯ ನಡೆದಿದೆ ಇದೆಲ್ಲರ ಡೀಟೇಲ್ಸ್ಗಳನ್ನು ಕೊಡುವಂತಹ ಒಂದು ಕೆಲಸಗಳನ್ನು ಕೂಡ ಮುಂದಿನ ಹಂತದಲ್ಲಿ ಮಾಡಬೇಕಾಗುತ್ತೆ ರಾಮಚಂದ್ರ ರಾವ್ ಅವರು. ಈಗ ಸದ್ಯ 10 ದಿನಗಳ ಕಾಲ ಒಂದು ಕಡ್ಡಾಯ ರಜೆಯನ್ನು ಹೋಗಿರುವಂಥದ್ದು. ಈಗ ಸದ್ಯ ಈ 10 ದಿನಗಳಲ್ಲಿಯೇ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಆಗುತ್ತಾ ಇಲ್ವಾ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ರಂಜಿತ್, ಎಕ್ಸಾಕ್ಟ್ಲಿ. ಇನ್ನು ಪೊಲೀಸ್ ಇಲಾಖೆಗೆ ತೀರಾ ಮುಜುಗರವನ್ನ ತಂದಂತ ಪ್ರಕರಣ ಇದು. ಒಬ್ರು ಹಿರಿಯ IPS ಅಧಿಕಾರಿ ಈ ರೀತಿ ಕಾಮಕ್ರೀಡೆಯನ್ನ ತಮ್ಮ ಆಫೀಸ್ನಲ್ಲೇ ಆಡಿರೋದು ಇದು. ಹೀಗಾಗಿ ಸರ್ಕಾರ ಬಹಳ ಗಂಭೀರವಾಗಿ ಇದನ್ನ ಪರಿಗಣಿಸಿದೆ. ಹಾಗಾದ್ರೆ ಈ ಹೊತ್ತಿಗೆ ತನಿಖೆ ಏನು, ಇದರ ಅಸಲಿಯತ್ತೇನು ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯೊಂದಿಗೆ ನನ್ನ ಕಲೀಗ ಅಭಿಷೇಕ್ ಜೈಶಂಕರ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಸದ್ಯ ಈಗ ತನಿಖೆ ಹೇಗೆ ನಡೀತಾ ಇದೆ, ಏನು ಶಿಸ್ತು ಕ್ರಮವನ್ನು ಕೈಗೊಂಡಿದ್ದಾರೆ ಸರ್ಕಾರ ಇಲ್ಲಿವರೆಗೂ, ಏನಿದೆ ಇಲ್ಲಿವರೆಗೂ ಮಾಹಿತಿಯ ಅಭಿಷೇಕ್? ಎಸ್, ಮೊದಲನೇ ಶಿಸ್ತು ಕ್ರಮ ಅಂತ ಹೇಳಿ ಈಗಾಗಲೇ ಅಮಾನತುಗಳನ್ನು ಕೂಡ ಮಾಡಲಾಗಿದೆ. ನಂತರದ ದಿನಗಳಲ್ಲಿ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಕೂಡ ಆಗುತ್ತೆ. ಆ ಡಿಪಾರ್ಟ್ಮೆಂಟ್ ಎನ್ಕ್ವೈರಿಯಲ್ಲಿ ಈ ಒಂದು ವಿಡಿಯೋಗೆ ಸಂಬಂಧಿಸಿದಂತೆ ಸ್ಪಷ್ಟನೆಯನ್ನು ಕೊಡಬೇಕಾದಂತಹ ಒಂದು ಅನಿವಾರ್ಯತೆ ಈಗ ಇರುವಂಥದ್ದು. ಹೀಗಾಗಿ ಈ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಅವರು ಸ್ಪಷ್ಟನೆಯನ್ನು ಕೊಡಬೇಕಾಗುತ್ತೆ ಮತ್ತು ಯಾಕೆ ಅಂದರೆ ಸರ್ಕಾರ ಜಾಗವನ್ನು ದುರುಪಯೋಗ ಪಡಿಸಿಕೊಳ್ಳುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಅದು ಅಲ್ಲದೆ ಒಬ್ಬ ಮಹಿಳೆಯನ್ನ ತನ್ನ ಒಂದು ಕಚೇರಿಯಲ್ಲಿ ಅಂದರೆ ಒಂದು ಚೇಂಬರಲ್ಲಿ ಆಕೆಯ ಜೊತೆ ಅಶ್ಲೀಲವಾಗಿ ನಡೆದುಕೊಂಡಿದ್ದಾರೆ ಅನ್ನೋದಕ್ಕೆ ಈಗಾಗಲೇ ಸಾಕಷ್ಟು ವಿಡಿಯೋ ಎವಿಡೆನ್ಸ್ಗಳು ಕೂಡ ಇರುವಂತಹ ಒಂದು ಕಾರಣದಿಂದಾಗಿ ಅವರನ್ನು ಈಗಾಗಲೇ ಈ ಸಂಬಂಧಿಸಿದಂತೆ ಈಗ ಸಾಕಷ್ಟು ಒಂದು ವಿಚಾರಗಳು ಕೂಡ ಮುಂದಿನ ಹಂತದಲ್ಲಿ ನೀಡಲಿದೆ ಅಂತಲೇ ಹೇಳ್ಬೋದಾಗಿದೆ. ಮತ್ತು ಈ ಒಂದು ಸಂಬಂಧಿಸಿದಂತೆ ಇದಕ್ಕೆ ಸ್ಪಷ್ಟನೆಯನ್ನು ಕೊಡಬೇಕು ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಮಾಡುವಂತಹ ಒಂದು ಅಧಿಕಾರಿಗಳೇನಿದ್ದಾರೆ ಅವರಿಗೆ ಒಂದು ಇಲ್ಲಿ ಯಾವತ್ತು ಆಗಿದ್ದು ಮತ್ತು ಎಷ್ಟು ವರ್ಷಗಳ ಹಿಂದೆ ಈ ರೀತಿಯಾದಂತಹ ಒಂದು ಕೃತ್ಯ ನಡೆದಿದೆ ಇದೆಲ್ಲರ ಡೀಟೇಲ್ಸ್ಗಳನ್ನು ಕೊಡುವಂತಹ ಒಂದು ಕೆಲಸಗಳನ್ನು ಕೂಡ ಮುಂದಿನ ಹಂತದಲ್ಲಿ ಮಾಡಬೇಕಾಗುತ್ತೆ ರಾಮಚಂದ್ರ ರಾವ್ ಅವರು. ಈಗ ಸದ್ಯ 10 ದಿನಗಳ ಕಾಲ ಒಂದು ಕಡ್ಡಾಯ ರಜೆಯನ್ನು ಹೋಗಿರುವಂಥದ್ದು. ಈಗ ಸದ್ಯ ಈ 10 ದಿನಗಳಲ್ಲಿಯೇ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಆಗುತ್ತಾ ಇಲ್ವಾ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ರಂಜಿತ್, ಎಕ್ಸಾಕ್ಟ್ಲಿ. ಇನ್ನು ಪೊಲೀಸ್ ಇಲಾಖೆಗೆ ತೀರಾ ಮುಜುಗರವನ್ನ ತಂದಂತ ಪ್ರಕರಣ ಇದು.
ಒಬ್ರು ಹಿರಿಯ IPS ಅಧಿಕಾರಿ ಈ ರೀತಿ ಕಾಮಕ್ರೀಡೆಯನ್ನ ತಮ್ಮ ಆಫೀಸ್ನಲ್ಲೇ ಆಡಿರೋದು ಇದು ಹೀಗಾಗಿ ಸರ್ಕಾರ ಬಹಳ ಗಂಭೀರವಾಗಿದ್ದನ್ನ ಪರಿಗಣಿಸಿದೆ. ಹಾಗಾದ್ರೆ ಈ ಹೊತ್ತಿಗೆ ತನಿಖೆ ಏನು, ಇದರ ಅಸಲಿಯತ್ತೇನು ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯೊಂದಿಗೆ ನನ್ನ ಕಲೀಗ ಅಭಿಷೇಕ್ ಜೈಶಂಕರ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಸದ್ಯ ಈಗ ತನಿಖೆ ಹೇಗೆ ನಡೀತಾ ಇದೆ, ಏನು ಶಿಸ್ತು ಕ್ರಮವನ್ನು ಕೈಗೊಂಡಿದ್ದಾರೆ ಸರ್ಕಾರ ಇಲ್ಲಿವರೆಗೂ, ಏನಿದೆ ಇಲ್ಲಿವರೆಗೂ ಮಾಹಿತಿಯ ಅಭಿಷೇಕ್? ಎಸ್, ಮೊದಲನೇ ಶಿಸ್ತು ಕ್ರಮ ಅಂತ ಹೇಳಿ ಈಗಾಗಲೇ ಅಮಾನತುಗಳನ್ನು ಕೂಡ ಮಾಡಲಾಗಿದೆ. ನಂತರದ ದಿನಗಳಲ್ಲಿ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಕೂಡ ಆಗುತ್ತೆ. ಆ ಡಿಪಾರ್ಟ್ಮೆಂಟ್ ಎನ್ಕ್ವೈರಿಯಲ್ಲಿ ಈ ಒಂದು ವಿಡಿಯೋಗೆ ಸಂಬಂಧಿಸಿದಂತೆ ಸ್ಪಷ್ಟನೆಯನ್ನು ಕೊಡಬೇಕಾದಂತಹ ಒಂದು ಅನಿವಾರ್ಯತೆ ಈಗ ಇರುವಂಥದ್ದು. ಹೀಗಾಗಿ ಈ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಅವರು ಸ್ಪಷ್ಟನೆಯನ್ನು ಕೊಡಬೇಕಾಗುತ್ತೆ. ಮತ್ತು ಯಾಕೆ ಅಂದರೆ ಸರ್ಕಾರ ಜಾಗವನ್ನು ದುರುಪಯೋಗ ಪಡಿಸಿಕೊಳ್ಳುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಅದು ಅಲ್ಲದೆ ಒಬ್ಬ ಮಹಿಳೆಯನ್ನು ತನ್ನ ಒಂದು ಕಚೇರಿಯಲ್ಲಿ ಅಂದರೆ ಒಂದು ಚೇಂಬರಲ್ಲಿ ಆಕೆಯ ಜೊತೆ ಅಶ್ಲೀಲವಾಗಿ ನಡೆದುಕೊಂಡಿದ್ದಾರೆ ಅನ್ನೋಂಥಕ್ಕೆ ಈಗಾಗಲೇ ಸಾಕಷ್ಟು ವಿಡಿಯೋ ಎವಿಡೆನ್ಸ್ಗಳು ಕೂಡ ಇರುವಂತಹ ಒಂದು ಕಾರಣದಿಂದಾಗಿ ಅವರನ್ನು ಈಗಾಗಲೇ ಈ ಸಂಬಂಧಿಸಿದಂತೆ ಈಗ ಸಾಕಷ್ಟು ಒಂದು ವಿಚಾರಗಳು ಕೂಡ ಮುಂದಿನ ಹಂತದಲ್ಲಿ ನೀಡಲಿದೆ ಅಂತಲೇ ಹೇಳ್ಬೋದಾಗಿದೆ. ಮತ್ತು ಈ ಒಂದು ಸಂಬಂಧಿಸಿದಂತೆ ಇದಕ್ಕೆ ಸ್ಪಷ್ಟನೆಯನ್ನು ಕೊಡಬೇಕು. ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಮಾಡುವಂತಹ ಒಂದು ಅಧಿಕಾರಿಗಳೇನಿದ್ದಾರೆ ಅವರಿಗೆ ಒಂದು ಇಲ್ಲಿ ಯಾವತ್ತು ಆಗಿದ್ದು ಮತ್ತು ಎಷ್ಟು ವರ್ಷಗಳ ಹಿಂದೆ ಈ ರೀತಿಯಾದಂತಹ ಒಂದು ಕೃತ್ಯ ನಡೆದಿದೆ ಇದೆಲ್ಲರ ಡೀಟೇಲ್ಸ್ಗಳನ್ನು ಕೊಡುವಂತಹ ಒಂದು ಕೆಲಸಗಳನ್ನು ಕೂಡ ಮುಂದಿನ ಹಂತದಲ್ಲಿ ಮಾಡಬೇಕಾಗುತ್ತೆ ರಾಮಚಂದ್ರ ರಾವ್ ಅವರು. ಈಗ ಸದ್ಯ 10 ದಿನಗಳ ಕಾಲ ಒಂದು ಕಡ್ಡಾಯ ರಜೆಯನ್ನು ಹೋಗಿರುವಂಥದ್ದು. ಈಗ ಸದ್ಯ ಈ 10 ದಿನಗಳಲ್ಲಿಯೇ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಆಗುತ್ತಾ ಇಲ್ವಾ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ರಂಜಿತ್. ಎಕ್ಸಾಕ್ಟ್